ಬ್ಯಾಡ್ನೆಸ್ ನಶಾ ಮ್ಯಾಚ್ ಗುರು. ಎಲ್ಲಾರು ಇವತ್ತು RCB ಫ್ಯಾನ್ಸ್ ಗಳಿಗೆಲ್ಲ ಫುಲ್ ಬಾಟ್ಲ್ ವರ್ಲ್ಡ್ ಮಂಕ್ ಕೊಡ್ದಂಗೆ ಆಗೋಗ್ಬಿಟ್ಟೈತೆ. ಆ ರೇಂಜಿಗೆ ನಶಾ ಹೊಡೆದೈತೆ ಗುರು. ಗೂಸ್ ಬಂಪ್ಸ್ ಮ್ಯಾಚ್. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಇತಿಹಾಸ ಬರ್ತಿರೋದು ನಮ್ಮ RCB. ಕರ್ಸ್ರಿ ಆ ದಿಗ್ವಿಶ್ ನಾವು ನಜ್ಜಿ ಹಾಕೊಂಡು ಬರೀಲಿ ಇತಿಹಾಸ. ನಾವು ನೆಲದ ಮೇಲೆ ಬರೆಯೋದಲ್ಲ, ಅರ್ಲಿ ಸೆಲೆಬ್ರೇಷನ್ ಮಾಡೋದಲ್ಲ, ಬರ್ದು ಬಿಡೋದು. ಏನೋ ನೆಲದ ಮೇಲೆ ತಗೊಂಡೋಗ್ಬಿಟ್ಟು ಅಲ್ಲಿ ನೋಬಾಲ್ ಹಾಕ್ಬಿಟ್ಟು ಏನ್ ಗುರು ಇವತ್ತು ಡ್ರಾಮಾ ಇದ್ದಿದ್ದು ಮ್ಯಾಚ್ ಅಲ್ಲಿ. ನಜ್ಜಿ ಹಂಗೆ ಹಿಂಗೆ ಹಂಗೆ ಹಿಂಗೆ ಹಂಗೆ ಹಿಂಗೆ ಸೈಕ್ ಆಗೋಗ್ಬಿಡ್ತು ಇವತ್ತು RCB ಫ್ಯಾನ್ಸ್ಗಳಿಗಂತೂ. ಗೊತ್ತಾಯ್ತು, ಒಂದ್ ರೇಂಜಿಗೆ ಕ್ಲಾರಿಟಿ ಸಿಕ್ಬಿಡ್ತು. 16-17 ಓವರ್ ಆಗ್ತಿದ್ದಾಗಿನ ಪಕ್ಕ ನಮಗೆ ವಿನ್ನು ವಾಸನೆ ಹೊಡಿತಾ ಇದೆ ಗುರು. ಪಕ್ಕ ನಾವು ಗೆಲ್ತೀವಿ ಅಂತ ಗೊತ್ತಾಗ್ಬಿಟ್ಟಿತ್ತು. ಬಟ್ ಲಾಸ್ಟ್ ಓವರ್ ಹೋಗುತ್ತೆ ಅಂತ ಅನ್ಕೊಂಡಿದ್ವಿ. ಲಾಸ್ಟ್ ಓವರ್ ಏನಕ್ಕೆ ಗುರು ಮುಂಚೆನೆ ಮುಗಿಸ್ತೀವಿ ಅಂತ. ಯಪ್ಪ ಇವತ್ತು ಜಿತೇಶ್ ಶರ್ಮಾ ಅದ್ ಏನ್ ತಿನ್ಕೊಂಡ್ ಬಂದಿದ್ರು ಏನ್ ಕತೆನೋ. ಏನ್ ಇವತ್ತು ಮನುಷ್ಯನ ಆಗಿದ್ದೀವಿ. ಜಿತೇಶ್ ಶರ್ಮಾ 33 ಬಾಲ್ 85 ನಾಯಿ ಹಿಡಿ ಪೀಡಿ ಚಚ್ಚಿ 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 ಬಿಸಾಕ್ಬಿಟ್ಟವ್ರಲ್ಲಿ. ಮಯಾಂಕ್ ಅಗರ್ವಾಲ್ ಸ್ಟಾರ್ಟ್ ಮಾಡಿದ್ದು. ಮಯಾಂಕ್ ಅಗರ್ವಾಲ್ ಸೈಲೆಂಟ್ ಆಗಿ ನಿಂತ್ಕೊಂಡು ನೋಡ್ತಾವ್ ಒಂದ್ ಎಂಡಲ್ಲಿ. ಹೊಡ್ಕೊಳಪ್ಪ ನೀನ್ ಏನೋ ಮಾಡ್ಕೊಳಪ್ಪ ಅನ್ನೋ ತರ ನಿಂತ್ಕೊಂಡು. ಅವನ ಅಜ್ಜಿ ಎಂತ ಪಾರ್ಟ್ನರ್ಶಿಪ್ ಗುರು ಬಿಲ್ಡ್ ಆಗಿದ್ದು. 123-4 ಇತ್ತಂತ RCB. 228 ಚೇಸ್ ಮಾಡುತ್ತೆ ಅಂತ ಅಂದ್ರೆ ನಂಬಲೇಬೇಕು ಗುರು. ಎನಿಥಿಂಗ್ ಇಸ್ ಪಾಸಿಬಲ್ ಅಂತ ತೋರಿಸೋದು ಇವತ್ತು ನಮ್ಮ RCB ಬ್ಯಾಟರ್ಸ್ಗಳು. ಮಯಾಂಕ್ ಅಗರ್ವಾಲ್ ಜೊತೆಗೆ ಜಿತೇಶ್ ಶರ್ಮಾ ಅಂಡ್ ಮರೆಯಂಗಿಲ್ಲ ಫಿಲ್ ಸಾಲ್ಟು ಜೊತೆಗೆ ವಿರಾಟ್ ಕೊಹ್ಲಿ ಯಾವ ರೀತಿ ಓಪನ್ ಮಾಡಿದ್ರು. ಸೊ ಅದು ಕೂಡ ಮೈನ್ ಫೌಂಡೇಶನ್ ಆಗಿ ಬಿದ್ದಿತ್ತು. ಸೊ ಬರೀ ಇಲ್ಲಿ ಮಯಾಂಕ್ ಅಗರ್ವಾಲ್ ಜಿತೇಶ್ ಶರ್ಮಾ ಅಂತ ಹೇಳೋದಲ್ಲ, ಅದು ಕೂಡ ಮೈನ್ ಪಿಲ್ಲರ್ ಆಗಿ ಮೈನ್ ಫೌಂಡೇಶನ್. ಇವ್ರು ಮೇಲ್ಗಡೆ ಪಿಲ್ಲರ್ ಎತ್ಕೊಂಡು ರೈಸ್ ಮಾಡ್ಕೊಂಡು ಹೋದ್ರು. ಅವ್ರ ಫೌಂಡೇಶನ್ ಹಾಕಂಗೆ ಕೊಟ್ಕೊಂಡಿದ್ರು. ಅಲ್ಲ ಗುರು ಎಂತ ಚೇಜು ಗುರು. ಇತಿಹಾಸ ಬರ್ದಿದೆ ಗುರು, ಇತಿಹಾಸ. RCB ಫಾರ್ ದ ವೆರಿ ಫಸ್ಟ್ ಟೈಮ್ 228 ಚೇಸ್ ಮಾಡೋದು. ಅಂಡ್ IPL ಇತಿಹಾಸ ಬಂತು ಅಂತಂದ್ರೆ ಇದು 3ನೇ ಅತಿ ದೊಡ್ಡ ಚೇಸ್ ಆಗುತ್ತೆ ಹಿಸ್ಟ್ರಿ. IPL ಹಿಸ್ಟ್ರಿ ತೆಗೆದು ನೋಡ್ತು ಅಂತಂದ್ರೆ ಲಿಟ್ರಲಿ ಮಗ. RCB ಲಾಸ್ಟ್ ಚೇಸ್ ಮಾಡಿದ್ದು 205 ಪಂಜಾಬ್ ಕಿಂಗ್ಸ್ 11 ಪಂಜಾಬ್ ಅಂತ ಅನ್ಸುತ್ತೆ. ಬ್ಯಾಕ್ ಇನ್ 2010 ಅಲ್ಲಿ ಆಗಿದ್ದು ಚೇಸು. RCB 200 ಚೇಸ್ ಮಾಡುತ್ತೆ ಅನ್ನೋದೇ ಇರಲಿಲ್ಲ. ಅಲ್ಲಿಂದ ಈಚೆಗಡೆ ಬರೀ ಅಲ್ಲ ಒಳಗಡೆ ಚೇಸ್ ಮಾಡಬೇಕಾಗಿತ್ತು. 200 ಮೇಲೆ ಚೇಸ್ ಅನ್ನೋದೇ ಕಾಣಿಸಿರಲಿಲ್ಲ. ಬಟ್ 228 ಚೇಸ್ ಮಾಡಿದ್ದೆಲ್ಲ ಇದು ರಿಯಲಿ ಚಾಲೆಂಜ್, ಬಿಗ್ ಚಾಲೆಂಜ್. ಅವ್ರು ಗೆದ್ದೇ ಬಿಟ್ವಿ ಅನ್ನೋ ಥರ ಇದ್ರು. ಲಕ್ನೋ ಅವ್ರು ಗೆದ್ದೇ ಬಿಟ್ವಿ. 227 ಹೊಡಿತಾ ಇದ್ದಂಗೆ ಗೆದ್ದೇ ಬಿಟ್ವಿ ಅನ್ನೋ ಗುಂಗಲ್ಲಿದ್ರು. ಬಟ್ ಇಲ್ಲ ಅಮ್ಮ ತೋರಿಸ್ತೀವಿ ಅಂತ ಕೊಟ್ಟು ತೋರಿಸಿರೋದು ನಮ್ಮ RCB. ಏನ್ ಗುರ್ರು ಇವತ್ತು ಮ್ಯಾಚು ನಜ್ಜಿ. ನನಗೆ ಖುಷಿಲಿ ಏನ್ ಮಾತಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ. ಕ್ವಾಲಿಫೈರ್ 1 ಆಡ್ತಿದೆ ನಮ್ಮ RCB. ಪಂಜಾಬ್ ಕಿಂಗ್ಸ್ ಮೊದಲನೇ ಪೊಸಿಷನ್ ಫಿನಿಶ್ ಮಾಡ್ತಾರೆ. RCB ಸೆಕೆಂಡ್ ಪೊಸಿಷನ್ ಫಿನಿಶ್ ಮಾಡ್ತಾರೆ. ಮೊದಲನೇದು ಎರಡನೇದೆಲ್ಲ ಮ್ಯಾಟ್ರಿಕ್ ಬರೋಲ್ಲ. ನಾವು ಕ್ವಾಲಿಫೈರ್ 1 ಆಡ್ತಿದ್ವಾ, ಅದೇನೆ ಮ್ಯಾಟ್ರಿಕ್ ಬರೋದು. ಅಂಡ್ ಇವ್ರು ಆಡಿದ್ರೆ ಹೋಗ್ಬಿಟ್ಟು ಎಲಿಮಿನೇಟರು. GT ಅವರು ಆಸೆ ಪಟ್ಕೊಂಡು ಕೂತ್ಕೊಂಡಿದ್ರು. GT ಅವ್ರಿಗಂತೂ ಇವತ್ತು ಇವ್ರು ಹೊಡೆದಿದ್ದು ನೋಡ್ಬಿಟ್ಟು ಲಕ್ನೋ ಅವ್ರು 227 ಟಾರ್ಗೆಟ್ ಕೊಟ್ಟಿದ್ದು ನೋಡ್ಬಿಟ್ಟು ಹಾಲು ಕುಡಿದ್ಬಿಟ್ಟಿರ್ತಾರೆ, ಕುಡಿದ್ಬಿಟ್ಟು ಮಲ್ಕೊಂಡ್ಬಿಟ್ಟಿರ್ತಾರೆ. RCB ಸೋಲುತ್ತೆ ಅಂತ ಹೇಳ್ಕೊಂಡು ಪ್ರಾಬ್ಲಮ್ ಹೆಂಗೆ ಮಾಡತ್ತಾರ ಅಂತ ಕಾಣಿಸುತ್ತೆ. ಪಕ್ಕಾ ಸೋಲುತ್ತೆ RCB ಅಂತ. ಆಮೇಲೆ ಗಾಂಡ್ ಗಾಬರಿ ಆಗಿ ಕೂತ್ಕೊಂಡಿರ್ತಾರೆ. ಇವಾಗ ಏನ್ ಗುರು ಹಿಂಗಾಗೋಗ್ಬಿಡ್ತಲ್ಲ ಸೀನು ಅಂತ. GT ಪಕ್ಕ ನಾವು ಕ್ವಾಲಿಫೈರ್ 1 ಆಡ್ತೀವಿ ಅಂತ ಅನ್ಕೊಂಡ್ಬಿಟ್ಟಿರು ಫಸ್ಟ್ ಇನ್ನಿಂಗ್ಸ್ ಆದಾದ್ಮೇಲೆ. ಸೆಕೆಂಡ್ ಇನ್ನಿಂಗ್ಸ್ ಆಡಾದ್ಮೇಲೆ ಗೊತ್ತಾಯ್ತು RCB ಸುಮಾರು ಟೀಮ್ ಅಲ್ಲ ಗುರು. ಅವನ ಅಜ್ಜಿ RCBನೇ ಬೇರೆ ಅಂತ. ಟಾಸ್ ಗೆದ್ದವ್ರು RCBನೇ ಬ್ಯಾಟಿಂಗ್ ಆಗ್ತಾರೆ ಲಕ್ನೋನ. ಸೊ ಏನ್ ಸಖತ್ತಾಗೇನೆ ಒಂದು ರೇಂಜಿಗೆ ಹೆವಿ ಬಿಲ್ಡ್ ಆಯ್ತು ಗುರು. ಒನ್ ವಿಕೆಟ್ 1 ಡೌನ್ ಪಾರ್ಟ್ನರ್ಶಿಪ್ ಏನು ಬಿಲ್ಡ್ ಆಯ್ತು. ಹೆವಿ ಪಾರ್ಟ್ನರ್ಶಿಪ್ 152 ರನ್ ಪಾರ್ಟ್ನರ್ಶಿಪ್ ಅದು. ಸೊ ಅದೇ ಹೈಯೆಸ್ಟ್ ಪಾರ್ಟ್ನರ್ಶಿಪ್ ಬಂದಿರೋದು ಈ ಮ್ಯಾಚ್ ಅಲ್ಲಿ. ನಮ್ಮ RCB ಅವರೇನು ಅಷ್ಟರ ಮಟ್ಟಿಗೆ ಹೆವಿ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿಲ್ಲ. ಮಿಚಿಲ್ ಮಾಹೇಶ್ ಜೊತೆಗೆ ರಿಷಬ್ ಪಂತ್ ಎಂತ ಪಾರ್ಟ್ನರ್ಶಿಪ್ ಬಿಲ್ಡ್ ಆಗಿದ್ದು. ಆ ಮ್ಯಾಟಿ ಅವರು ಬೇಗನೆ ಔಟ್ ಅವರು ಪಟ್ಟಣ ಮುದ್ರಕೊಂಡ್ರು. ಭುವನೇಶ್ವರ್ ಕುಮಾರ್ ಅವರು ಬೌಲಿಂಗ್ ಅಲ್ಲಿ, ತುಷಾರ ಅವ್ರ ಬೌಲಿಂಗ್ ಅಲ್ಲಿ ಟರ್ರಾನ ಬಿಟ್ರು ನೋಡಿ ಅಜ್ಜಿ. ಎಗರ್ಕೊಂಡು ಹೋಯ್ತು ಹಂಗೇನೆ ಸ್ಟಂಪ್ಸು. ಮೊದಲನೇ ವಿಕೆಟ್ ಆಕ್ಚುಲಿ ಸಕಾಲಾಗಿ ಬೌಲಿಂಗ್ ಮಾಡಿರೋದು ನುವಾನ್ ತುಷಾರ್. 26 ರನ್ ಅಷ್ಟೇ ಕೊಟ್ಟು 4 ಓವರ್ ಬೌಲಿಂಗ್ ಮಾಡ್ಬಿಟ್ಟು ಆ ರೊಮ್ಯಾರಿಯೋ ಶೆಫರ್ಡ್ ಆಗಿರಲಿ, ಜೊತೆಗೆ ಎಲ್ಲರೂ ಸುಯಾಶ್ ಆಗಿರಲಿ, ಇನ್ನೆಲ್ಲ ಯಶ್ದಯಾಳ್ ಆಗಿರಲಿ, ಎಲ್ಲರೂ ಕೂಡ ಕಾಸ್ಟ್ಲಿನೇ ಆದರು. ಬಟ್ ನುವಾನ್ ತುಷಾರ್ 26 ರನ್ ಕೊಟ್ಟಿದ್ರೆ ಮೊದಲನೇ ಮ್ಯಾಚಲ್ಲಿ, ಡೆಬ್ಯೂ ಮ್ಯಾಚಲ್ಲಿ ಈ ಥರ ಒಂದು ಪರ್ಫಾರ್ಮೆನ್ಸ್ ಬಂದಿದೆ ಅಂತಂದರೆ ಮೆಚ್ಕೊಳ್ಳೇಬೇಕು. ಬೇರೆ ಬೌಲರ್ಸ್ಗಳೆಲ್ಲ ಓಡಿಸ್ಕೊಳ್ಳೋದು ಒಂಥರ. ಜಿತೇಶ್ ಶರ್ಮಾ ಅವ್ರ ಕ್ಯಾಪ್ಟನ್ಸಿ ನೋಡ್ತು ಅಂತಂದರೆ ಅವ್ರ ಇಂಡಿವಿಜುವಲ್ ಪರ್ಫಾರ್ಮೆನ್ಸು ಜೊತೆಗೆ ಅದು ಇದೆಲ್ಲ ಬಿಟ್ಟು ನೋಡ್ತು ಅಂದರೆ ಮಸ್ತಾಗಿ ಆಡಿದ್ದಾರೆ. ಚೇಸ್ ಮಾಡಿ ಬಿಸಾಕಿದ್ದಾರೆ. ಕ್ಯಾಪ್ಟನ್ ಲೀಡಿಂಗ್ ಫ್ರಮ್ ದ ಫ್ರಂಟ್ ಅದೆಲ್ಲ ಓಕೆ. ಬಟ್ ಈ ಕಡೆ ಬೌಲಿಂಗ್ ಅಂತ ಬಂದಾಗ, ಬೌಲಿಂಗ್ ಸೈಡ್ ಅಂತ ಬಂದಾಗ ಎಲ್ಲೋ ರೊಟೇಷನ್ ಕರೆಕ್ಟಾಗಿ ಮಾಡಿಲ್ಲ ಬೌಲರ್ಸ್ಗಳನ್ನ ಅಂತ ಅನ್ನಿಸ್ತು. ಯಾಕಂದರೆ ಕೃಣಾಲ್ ಪಾಂಡ್ಯ 2 ಓವರ್ 14 ರನ್ನು ಇನ್ನೂ ಹಾಕ್ಸಿರ್ಬೋದಾಯ್ತು ಅವ್ರ ಕೈಲಿ. ಅವ್ರನ್ನ ಹಾಕ್ಸಿಲ್ಲ. ಆ್ಯಂಡ್ ರೊಮ್ಯಾರಿಯೋ ಶೆಫರ್ಡ್ನ ಡೆತ್ ಓವರ್ ಲಾಸ್ಟ್ ಓವರ್ ಇಟ್ಕೊಂತಾರೆ. ಸೊ ಇದು ಸ್ವಲ್ಪ ಅಲ್ಲಿ ಇಲ್ಲಿ ಆಯಿತು ಅಂತ ಒಂಥರ ಕಸಿ ಮಾಡ್ಕೊಂಡ್ರು ಅಂತ ಅನ್ನಿಸ್ತು. ನೆಗೆಟಿವ್ ಎಲ್ಲ ಹುಡುಕ್ಬೇಡ ಗುರು. ಚೇಸ್ ಮಾಡಿ ಬಿಸಾಕಿದಾರ. ಪಾಸಿಟಿವ್ ಹುಡುಕು ಗುರು. ಹೌದು, ಸ್ವಲ್ಪ ನೆಗೆಟಿವ್ ಹೇಳಲೇಬೇಕಲ್ಲ, ಹಾಕಿದ್ದು ಹೇಳ್ತಾ ಇದ್ದೀನಿ ಇಷ್ಟೇ. ಬಟ್ RCB ಬೌಲರ್ಸ್ಗಳು ಸರಿಯಾಗಿ ಕೂಸ್ಕೊಂಡ್ರು. ರಿಷಬ್ ಪಂತ್ ಏನು ರಿಷಬ್ ಪಂತ್ ಆಡಿದ್ದು ಇವತ್ತು. ಎಲ್ಲಿದ್ರು ಇಷ್ಟು ದಿನ? ಎಲ್ಲಿ ಕಳವಾಗಿದೆ ಗುರು ರಿಷಬ್ ಪಂತ್. ಇವತ್ತು ಸಂಜೀವ್ ಅವರು ಟ್ವೀಟ್ ಬೇರೆ ಮಾಡೋರಪ್ಪ. ಪ್ಯಾಂಟ್ ಅದು ಫಸ್ಟ್ ಇನ್ನಿಂಗ್ಸ್ ಆಗ್ತಿದಂಗೆ
ಫ್ಯಾಂಟಾಸ್ಟಿಕ್ ಅಂತ ಟ್ವೀಟ್ ಮಾಡಿದರೆ, ಈ ಪಂತ್ ಸೆಂಚುರಿ ಹೊಡೆದ್ಬಿಟ್ಟ, ಇವತ್ತಿನ ಮ್ಯಾಚ್ ಪಕ್ಕ ಗೆದ್ಬಿಡ್ತೀವಿ ನಾವು ಅನ್ನೋ ಥರ ಅವ್ರಿಗೂ ಕೂಡ ಬಂದಿತ್ತು ಅಂತ ಕಾಣಿಸುತ್ತೆ. ಅವ್ರಿಗೂ ಕೂಡ ವಿನ್ ವಾಸನೆ ಹೊಡೆದಿತ್ತು ಅಂತ ಕಾಣಿಸುತ್ತೆ. ಬಟ್ ಗಾಬ್ರಿ ಎದ್ದೋಗಿರ್ತಾರೆ RCB ಹೊಡೆದಿದ್ದು ನೋಡ್ತು ಅಂತ ಅಂದರೆ ಸಂಜೀವ್ ಅವರು. ಏನು ಗುರು ನೀವು ಬೌಲಿಂಗಲ್ಲಿ ನೋಡಿದ್ರೆ ಹಿಂಗೆ, ಬ್ಯಾಟಿಂಗಲ್ಲಿ ನೋಡಿದ್ರೆ ಹಂಗೆ, ಏನೂ ಆಗ್ತಾ ಇಲ್ವಲ್ಲ ನಮ್ಮ ಕೈಲಿ. ಲಾಸ್ಟ್ ಮ್ಯಾಚ್ ಅಟ್ಲೀಸ್ಟು ನಥಿಂಗ್ ಟು ಲೂಸ್ ಇರುವಂಥ ಮ್ಯಾಚ್ ಅವ್ರಿಗೆ ಗೆಲ್ತಾರೆ ಅಂತ ಅನ್ಕೊಂಡಿದ್ದೆ, ಅದು ಗೆಲ್ಲಿಲ್ವಲ್ಲ ಗುರು. ಏನ್ರೋ ನಿಮ್ದು ಹಣೆ ಬರ. ಆ್ಯಕ್ಚುಲಿ ಪಂತವ್ರ ಮೇಲೆ ಸ್ವಲ್ಪ ಪಾಸಿಟಿವ್ ಬಂದಿರುತ್ತೆ, ಯಾಕಂದರೆ ಸೆಂಚುರಿ ಹೊಡೆದಿದ್ದು 115 ರನ್ ಹೊಡೆದಿರೋದು ಸಖತ್ ಪರ್ಫಾರ್ಮೆನ್ಸು. ಪಂತವ್ರದ್ದಾಗಿರಲಿ ಮಿಚೆಲ್ ಮಾರ್ಷ್ದಾಗಿರಲಿ ಮೆಚ್ಕೊಳ್ಳೇಬೇಕು. ಯಾಕಂದರೆ ಎಷ್ಟು 177 ರನ್ವರೆಗೂ ಆಡಿದ್ದಾರೆ ಗುರು. ಇವತ್ತು ವಿಕೆಟ್ ಬಿದ್ದು 25 ರನ್ನಿಗೆ 1 ವಿಕೆಟ್ ಬಿದ್ದಿದ್ದು, 177 ರನ್ನಿಗೆ ನೆಕ್ಸ್ಟ್ ವಿಕೆಟ್ ಬಿದ್ದಿದ್ದು, ಆಲ್ಮೋಸ್ಟ್ 16ನೇ ಓವರ್ ವಿಕೆಟ್ ಬಿದ್ದಿದ್ದು. ಅಲ್ಲಿವರೆಗೂ ಕೂಡ ಪಾರ್ಟ್ನರ್ಶಿಪ್ ಬಿಲ್ಡ್ ಮಾಡಿದ್ರು. ರಿಷಬ್ ಅಂತ ಸುಸ್ತಾಗಿ ಹೋಗ್ಬಿಟ್ರು ಅವ್ರು ಸೆಂಚುರಿ ಹೊಡಿತಾ ಇದ್ದಂಗೆ. ಆ್ಯಕ್ಚುಲಿ ಅವ್ರು ಬೌಲಿಂಗ್ ಹಾಕ್ಬೇಕಾದ್ರೆ ಬರಲೇ ಇಲ್ಲ. ಈ ಕಡೆ ನಿಖಲಸ್ ಪೂರ್ನ್ ಅವರಿಗೆ ವಿಕೆಟ್ ಕೀಪಿಂಗ್ನಾಗ ಕೊಟ್ಟರು. ಸ್ಟಾರ್ಟಿಂಗ್ ಸ್ವಲ್ಪ ಓವರ್ಗಳು ಅವರೇ ಕ್ಯಾಪ್ಟನ್ಸಿ ನಿಭಾಯಿಸ್ತಾ ಇದ್ರು. ಪಂತ್ ಫುಲ್ ಸಿಕ್ಕಾಪಟ್ಟೆ ಡ್ರೈನ್ ಔಟ್ ಆಗಿ ಹೋಗ್ಬಿಡಿದ್ರು. ಇಬ್ಬರಿಂದ ಮಸ್ತ್ ಪರ್ಫಾರ್ಮೆನ್ಸ್ ಇದ್ರು. ಮಿಚೆಲ್ ಮಾರ್ಷ್ ಜೊತೆ ಇವತ್ತು ಸೋತಿರ್ಬೋದು ಅವರು. ರಿಷಬ್ ಪಂತ್ ಮತ್ತು ಮಿಚೆಲ್ ಮಾರ್ಷ್ ಸಖತ್ತಾಗಿ RCBಗೆ ಹಾಕೊಂಡು ಸರಿಯಾಗಿ ಗುಮ್ಮಿದ್ರು, ಸರಿಯಾಗಿ ಗುಣ ಇಟ್ರು. ಆ ನಿಖಲಸ್ ಪೂರನ್ ಕೂಡ ಬಂದ್ಬಿಟ್ಟ ಲಾಸ್ಟಲ್ಲಿ. ಏನು ಅಂತ ಹೆವಿ ಸೌಂಡ್ ಏನು ಹೆವಿ ಮಾಡಲಿಲ್ಲ, ಲಾಸ್ಟಿಗೆ ಔಟ್ ಆದ್ರಲ್ಲಿ ಬಂದ್ಬಿಟ್ಟಲ್ಲಿ ರೊಮ್ಯಾರಿಯೋ ಶೆಫರ್ಡ್ಗೆ. ಸೊ ಓಕೆ, ಆಲ್ ಓವರ್ ನೋಡ್ತು ಅಂದರೆ ಇವ್ರು ಮಸ್ತಾಗೇನೆ ಆಡಿದ್ದಾರೆ. 227 ಹೊಡಿತಾರೆ ಅಂತಂದರೆ RCB ಅಗೇನ್ಸ್ಟು ಸುಮ್ಮನೆ ಅಲ್ವೇ ಅಲ್ಲ, ಮಸ್ತಾಗಿ ಆಡಿದ್ದಾರೆ. ಅದನ್ನು ಒಪ್ಕೊಳ್ಳೇಬೇಕು, ಅಕ್ಸೆಪ್ಟ್ ಮಾಡ್ಕೊಳ್ಳೇಬೇಕು. ಅದೇ ರಿಯಾಲಿಟಿ, ಅಕ್ಸೆಪ್ಟ್ ಮಾಡಲೇಬೇಕು. ಮಸ್ತಾಗಿ ಆಡಿದ್ದಾರೆ ಅವ್ರ ಬ್ಯಾಟಿಂಗ್ನ. ಬಟ್ ಬೌಲಿಂಗ್ ಅಂತ ಬಂದಾಗ ಸರಿಯಾಗಿ ಇಕ್ಕಿಸ್ಕೊಂಡಿದ್ದಾರೆ ಅಷ್ಟೇ. ನಾಯಿ ಓಡಿಸ್ಕೊಂಡು ನಮ್ಮ RCB ಬೌಲರ್ಸ್ ನಾಯಿ ಓಡಿಸ್ಕೊಳೋದಲ್ಲ ಅಂದರೆ ಇವರು ಹುಚ್ಚನಾಯಿ ಓಡಿಸ್ಕೊಂಡ್ಬಿಟ್ಟಿದ್ದಾರೆ. ದಿಗ್ವಿಶ್ ಒಬ್ರು ನೋಡಿ ನೆಟ್ಟಿಗೆ ಬೌಲಿಂಗ್ ಮಾಡಿದ್ರು. ಸೊ ದಿಗ್ವಿಶ್ ಏನ್ ಗುರು ಅದು ಮನ್ಕಾಡು ಗಿನ್ಕಾಡು ಎಲ್ಲ ನಜ್ಜಿ ಏನು ಅವೆಲ್ಲ ಬೇಕಾ? ಒಳ್ಳೆ ಹುಟ್ಟು ಜಾತ್ರೆ ಹತ್ರ ಆಡ್ತಾರಲ್ಲ ಗುರು. ಪಾಪ ರಿಷಬ್ ಪಂತ್ ಬಂದ್ಬಿಟ್ಟು ಅವ್ರಿಗೆ ಅಪೀಲ ಕ್ಯಾನ್ಸಲ್ ಮಾಡ್ತೀವಮ್ಮ, ಅಪೀಲ್ ಮಾಡ್ತೀರ ಅಂತ ಅಂಪೈರ್ ಕಡ್ರೆ ಅಪೀಲ್ ಮಾಡ್ತೀನಿ ಅಂತ ಹೇಳಿದವ್ರಲ್ಲಿ. ಏನು ತಲೆಯಲ್ಲಿ ಏನು ಇಟ್ಕೊಂಡವ್ರು ಗುರು? ಈ ಥರ ನಾ ಗೆಲ್ಲಬೇಕು ಇವರು ಮ್ಯಾಚ್ನ. ಬಿಡಿ ಅವ್ರ ಬಗ್ಗೆ ನಾಳೆ ಮಾತಾಡ್ತೀನಿ. ಪಾಪ ರಿಷಬ್ ಪಂತ್ ಅವ್ರನ್ನ ಮೆಚ್ಕೋಬೇಕು, ಬಂದ್ಬಿಟ್ಟಲ್ಲಿ ವಿಡ್ರಾ ಮಾಡ್ಕೊಂಡು ಹೋದ್ರು. ಆ್ಯಂಡ್ ನಾಟ್ ಔಟು ಕೂಡ ಬಂತು. ಸೊ ಚೇಸರ್ ಮಾಡೋದಕ್ಕಂತ ಬಂದಂಥ ನಮ್ಮ RCB ಓಪನಿಂಗ್ ಪಾರ್ಟ್ನರ್ಶಿಪ್ ಕಡಾಕಾಗಿನೇ ಬರುತ್ತೆ. ಪೋಪ್ಳೆಲ್ 1 ವಿಕೆಟ್ ಕಳ್ಕೊಳ್ತೀವಿ ನಾವು. ಫಿಲ್ ಸಾಲ್ಟ್ ಅವ್ರದ್ದು 66 ರನ್ನು ನಾವು ಪೋಪ್ಳೆಲ್ ಹೊಡೆದಿದ್ದು, 1 ವಿಕೆಟ್ನ ಕಳ್ಕೊಂಡು. ವಿರಾಟ್ ಕೊಹ್ಲಿ ಸಖತ್ ಸೌಂಡ್ನ ತೋರಿಸ್ತಿದ್ರು. ಆಲ್ಮೋಸ್ಟ್ ಇಬ್ರು ಕೂಡ ಈಕ್ವಲ್ ನಂಬರ್ ಆಫ್ ರನ್ಸ್ನ ಹೊಡೆದಿದ್ರು. 1 ವಿಕೆಟ್ ಅದು ಏನು ರೀಚ್ ಮಾಡೋಕೆ ಹೋಗ್ಬಿಟ್ಟು ಔಟ್ ಆದ್ರದು. ಏನು ವಿಕೆಟ್ ಟೇಕಿಂಗ್ ಬೌಲೇನಲ್ಲ ಅದು. ಆಕಾಶ್ ಅವ್ರು ಮಾಡಿದ ಬೌಲಿಂಗ್, ಆಕಾಶ್ ಸಿಂಗ್ ಅವ್ರು ಮಾಡೋಂಥ ಬೌಲಿಂಗು. ಸಿಕ್ಕಾಪಟ್ಟೆ ಓಡಾಡ್ತಿದ್ದಂಥ ಬಾಲ್ಗೆ ರೀಚ್ ಮಾಡೋಕೆ ಹೋಗ್ಬಿಟ್ಟು ನಮ್ಮ ಫಿಲ್ ಸಾಲ್ಟ್ ಔಟ್ ಆಗ್ತಾ ಇದ್ದಂಗೆ ಈ ಕಡೆಯಿಂದ ಬಂದರು ನಮ್ಮ ರಜತ್ ಪತಿದಾರ್. ಏನಕ್ಕೋ ಹೋಗ್ರು ಫಾರ್ಮಲ್ಲೇ ಕಾಣಿಸ್ತಿಲ್ಲ ನಮ್ಮ ರಜತ್ ಪತಿದಾರು. ಏನೋ ಈ ಒಂಥರ ಲಾಸ್ಟ್ ಒಂದು 6-7 ಮ್ಯಾಚ್ ಏನಾಗೋಗ್ಬಿಟ್ಟಿದೆ ಅಂತಂದ್ರೆ ಇವ್ರಿಗೆ ಏನೋ ಆಗ್ತಾ ಇಲ್ಲ, ಏನು ಮಾಡಿದ್ರು ಆಗ್ತಿಲ್ಲ. ಇವತ್ತು ಎಲ್ಲಿ ಬೇಕಾದ್ರೂ ಹೋಗಿರ್ಬೋದಾಯ್ತಾ ವಿಲ್ ಆರೋಕ್ ಆಗ್ತಂತ ಬಾಲು. ಅದು ಸೀದಾ ಹೋಯ್ತಲ್ಲಿ ಪಾಯಿಂಟ್ ಫೀಲ್ಡ್ಗೆ ಕಚ್ಕೋಬೇಕಾಗಿತ್ತಾ? ಅಲ್ಲೇ ಪಾಯಿಂಟ್ ಫೀಲ್ಡ್ಗೆ ಪಟಕ್ಕನಂಗೆ ಕಚ್ಕೊಂಡ್ಬಿಡ್ತು. ಆ ಲಿಯಾಮ್ ಲಿವಿಂಗ್ಸ್ಟನ್ ಬಂದ್ಬಿಟ್ಟು ಆ ಲಿಯಾಮ್ ಲಿವಿಂಗ್ಸ್ಟನ್ಗೂ ಏನೂ ಆಗ್ತಾ ಇಲ್ಲ. ಅಲ್ಲಿ ಬಂದ ತಕ್ಷಣ ಫಸ್ಟ್ ಬಾಲನೇ ಅಲ್ಲ, ಎಲ್ಲಿ ಬಾಲೇ ನೋಡ್ತಾ ಇಲ್ಲ ಲಿಯಾಮ್ ಲಿವಿಂಗ್ಸ್ಟನ್ ಅಲ್ಲಿ. ಅದು ವಿಕೆಟ್ ಟೇಕಿಂಗ್ ಬಾಲೇನಲ್ಲ, ಅದು ವಿಕೆಟ್ ಲೈನ್ ಇತ್ತು ಓಕೆ, ವಿಕೆಟ್ ಟೇಕಿಂಗ್ ಬಾಲ್ ಅಲ್ಲ, ಈಸಿಯಾಗಿ ಅದನ್ನು ಹೊಡೆಯೋಂಥ ಬಾಲೇನೇ ಅದು. ಬಾಲ್ನೇ ನೋಡ್ತಾ ಇಲ್ಲ ಅಲ್ಲಿ. ಪಾಟ್ ಅನ್ನಂಗೆ 2 ವಿಕೆಟ್. ನಾವು ಒಂಥರ ವಿಲ್ ಆರೋಕೆ ಇವತ್ತು ರಾಕ್ಷಸನು ನೀನೇನಾ ರಕ್ಷಕರು ನೀನೇನು ಆ ಥರ ಆಗೋಗ್ಬಿಟ್ಟಿದ್ದು ಇವತ್ತು. ರಾಕ್ಷಸನೇ ಆಗಿದ್ದು ಲಾಸ್ಟಿಗಲ್ಲಿ. ಯಾಕಂದ್ರೆ 1 ಓವರ್ ನೆಟ್ಟಿಗೆ ಫಸ್ಟ್ ಸರಿಯಾಗಿ ಕೂಸ್ಕೊಂಡ್ರು ಅಲ್ಲಿ ವಿರಾಟ್ ಕೊಹ್ಲಿ ಕೈಲಿ. 5 4 ಏನೋ ಬಂದು 1 ಓವರ್ ಪೋಪ್ಳಲ್ಲಿ. ಆಮೇಲೆ ಬಂದ್ಬಿಟ್ಟು ಇಲ್ಲಿ 2 ವಿಕೆಟ್ 1 ಓವರ್ ಎತ್ತಿದ್ರು. ಆಮೇಲೆ ನೀನೇ ಗುರು ರಕ್ಷಕ ಹತ್ರ ಇತ್ತು ಅಂದ್ರೆ ಆಮೇಲೆ ಮತ್ತೆ ಬಂದು ಓಡಿಸ್ಕೊಂಡ್ರು. ಲಾಸ್ಟಲ್ಲಿ ಮತ್ತೆ ಓಡಿಸ್ಕೊಂಡ್ರು, ಚಚ್ಚಿಸ್ಕೊಂಡ್ರು. ನಾ ಇಡೀ ಪಿಡಿ ಚಚ್ಚಿಸ್ಕೊಂಡು ಇವತ್ತು ವಿಲ್ ಆರೋಕ್ ಅವರು. ಅದು ಆ್ಯಕ್ಚುಲಿ 2 ವಿಕೆಟ್ ಏನು ಬಿದ್ದು 2 ವಿಕೆಟ್ ಟೇಕಿಂಗ್ ಬಾಲ್ ಏನಲ್ಲ ಅದು. ಬ್ಯಾಟರ್ಸ್ಗಳು ಅವರಾಗವರೇ ಮಿಸ್ಟೇಕ್ ಮಾಡ್ಕೊಂಡು ಔಟ್ ಆಗಿರೋದು. ವಿಲ್ ಆರೋಕ್ ಇವತ್ತು ಫಸ್ಟ್ ಬಾಲಿಂಗ್ ಮಾಡಿದ್ರು ಅವ್ರ ಕಡೆ ನೋಡ್ತು ಅಂತಂದ್ರೆ. 14ನೇ ಓವರು ವಿಲ್ ಆರೋಕ್ ತಗೊಂತಾರೆ. ಜಿತೇಶ್ ಶರ್ಮಾ ಮತ್ತೆ ಮಯಾಂಕ್ ಅಗರ್ವಾಲ್ ಆಕ್ಚುಲಿ ಒಂದು ಹ್ಯಾಟ್ರಿಕ್ 4 ಬೇರೆ ಹೊಡಿತಾರೆ ಪ್ರಿನ್ಸ್ ಅವ್ರಿಗೆ. ಅಲ್ಲಿಂದನೇ ಆಕ್ಚುಲಿ ಮೊಮೆಂಟಮ್ ಶಿಫ್ಟ್ ಆಗಿದ್ದು. ವಿರಾಟ್ ಕೊಹ್ಲಿ ಅವರು ಇರ್ತಾರೆ. ಸೊ ವಿರಾಟ್ ಕೊಹ್ಲಿ ಅವ್ರನ್ನ ಔಟ್ ಆದ್ರ ಆಮೇಲೆ ವಿರಾಟ್ ಕೊಹ್ಲಿ ಅದೊಂಥರ ಹೊಡಿಲೋ ಬೇಡೋ ಅಂತ ಹೊಡೆದಂಗಿತ್ತು ಶಾಟ್ ಅದು ಆವೇಶ್ ಖಾನಿಗೆ. ಸೊ ಆರಾಮಾಗಿ ಲಾಂಗ್ ಆಫ್ ಅಲ್ಲಿ ಕ್ಯಾಚ್ ಹಿಡಿತಾ ಇದ್ದಂಗೆ ವಿರಾಟ್ ಕೊಹ್ಲಿ ಔಟ್ ಆಗ್ಬಿಟ್ರಲ್ಲ ಗುರು, ಮುಗಿದೋಯ್ತು ಕತೆ ಇದು. ಇನ್ನೆಲ್ಲ ಔಟ್ ಆಗಿ ಪಟ ಜಿತೇಶ್ ಶರ್ಮಾ ಅವರೆಲ್ಲ ಇಲ್ಲಿ ನಿಂತ್ಕೊಂತಾರ. ಇವರೆಲ್ಲ ಬಂದವರು ಮಯಾಂಕ್ ಅಗರ್ವಾಲ್ ಮೇಲೆ ಕಾನ್ಫಿಡೆನ್ಸ್ ಇಟ್ಕೊಬೇಕಷ್ಟೇ ನಾವು. ರೊಮ್ಯಾರಿಯೋ ಶೆಫರ್ಡ್ ಇನ್ನೇನು ಹೊಡಿತಾರೆ ಬಡಿತಾರೆ ಹೋಗ್ತಾರೆ ಅಷ್ಟೇ. ಇನ್ನೇನು ಇದು ಲಾಸ್ಟ್ ರೆಕಗ್ನೈಸಬಲ್ ಪೇರ್ ಇದ್ದಿದ್ದು, ಒಂಥರ ಮೈನ್ ಪೇರ್ ಇದ್ದಿದ್ದು ಹೊರಟೋಗ್ಬಿಡ್ತು ವಿರಾಟ್ ಕೊಹ್ಲಿ ಔಟ್ ಆಗ್ತಿದ್ದಂಗೆ. ಸೊ ಇನ್ನು ಎಕ್ಸ್ಪೋಸ್ ಆಗೋಗ್ಬಿಡ್ತು. ಏನು ಬೇಕಾದ್ರೆ ಆಗ್ಬಿಡ್ಬೋದು, ಟಕ್ಕನೆ ಉದುರ್ಕೊಂಡು ಹೋಗ್ಬಿಡ್ಬೋದೆಲ್ಲ ಅಂತ ಅನ್ಕೊಂತಿದ್ದಂಗೆ ಏನು ಪಾರ್ಟ್ನರ್ಶಿಪ್ ಗುರು ಬಿಲ್ಡ್ ಆಗಿದ್ದು ನಜ್ಜಿ. ಮಯಾಂಕ್ ಅಗರ್ವಾಲ್ ಸ್ಟಾರ್ಟ್ ಮಾಡಿದ್ರು ವಿರಾಟ್ ಕೊಹ್ಲಿ ಇದ್ದಾಗ. ಆಮೇಲೆ ಇವ್ರು ಬರ್ತಾ ಇದ್ದಂಗೆ ಜಿತೇಶ್ ಶರ್ಮನ್ ಆವಳಿ ನೋಡ್ಬಿಟ್ಟು ತಗೋಗುರು ಸ್ಟ್ರೈಕು. ಆ್ಯಕ್ಚುಲಿ ರನ್ನಿಂಗ್ ಬಿಟ್ವೀನ್ ದ ವಿಕೆಟ್ಸ್ನ ಮೆಚ್ಕೊಳ್ಳೇಬೇಕು. ಮಯಾಂಕ್ ಅಗರ್ವಾಲ್ ಅವ್ರು ಇನಿಷಿಯೇಟ್ ಮಾಡ್ತಿದ್ರು. ಆ್ಯಕ್ಚುಲಿ ರನ್ಔಟ್ ವಿಲ್ ಆರೋಕ್ ಬಿಟ್ಟಿದ್ದು ಜಿತೇಶ್ ಶರ್ಮಾ ಅವ್ರದ್ದು ಏನು ಇನ್ನ 20s ಇಲ್ಲ ಅಂತ ಕಾಣಿಸುತ್ತೆ. ಅವಾಗ 20s ಇದ್ರು ಕರೆಕ್ಟಾಗಿ ನೋಡ್ತು ಅಂತಂದ್ರೆ. ವಿಲ್ ಆರೋಕ್ ರನ್ಔಟ್ನ ಬಿಡ್ತಾರೆ. ಈಸಿ ರನ್ಔಟ್ ಗುರು.
ಒಂಥರ ಸೈಕ್ ಆಗೋಗ್ಬಿಟ್ಟಿರ್ತಾರೆ. ಮಯಾಂಕರ್ ಓಡಿರ್ತಾರೆ, ಈ ಕಡೆ ಅವ್ರು ಓಡಿರಲ್ಲ, ವಾಪಸ್ ರಿಟರ್ನ್ ಹೋಗಿರ್ತಾರೆ, ಮತ್ತೆ ಕಳಿಸ್ತಾರೆ ಮಯಾಂಕರ್ ಓಡೋಗುರು ಅಂತ. ಸೊ ರನ್ಔಟ್ ಆಗೋಗ್ಬಿಟ್ಟಿತ್ತು ಅಂದರೆ ಬಹುಶಃ ಹತ್ರ ಹೋಗಿರೋದ್ರೋ ಅಥವಾ ಮ್ಯಾಚ್ ಅವರೇ ಗೆದ್ಬಿಟ್ರು, ಏನು ಬೇಕಾದ್ರೂ ಆಗಿರ್ಬೋದಾಗಿತ್ತು. ಬಟ್ ಅದೇ ಇನ್ನೇನು 85 ರನ್, ಅವ್ರು 20 ರನ್ ಹೊಡೆದಿರುವಂಥವ್ರು ಔಟ್ ಆಗಬೇಕಾಗಿರೋಂಥ ಟೈಮಲ್ಲಿ ಇವ್ರು 85 ರನ್ ಹೊಡ್ಸ್ಕೊಂತಾರೆ ಅವ್ರ ಕೈಲಿ ಅಂತಂದರೆ ಇನ್ನೇನು ಅಲ್ಲೇ ಮ್ಯಾಚ್ನ ಕೈ ಬಿಟ್ಟಿದ್ದೀವರು. ಆ್ಯಂಡ್ ಆ ದಿಗ್ವಿಶ್ ಅವರ ಬೌಲಿಂಗಲ್ಲಿ ಇನ್ನೂ ಒಂದು ಆಪರ್ಚುನಿಟಿ ಬೇರೆ, ಅವ್ರು ನೋ ಬಾಲ್ ಹಾಕಿದ್ದಾರೆ, ಈ ಕಡೆಯಿಂದ ಪಾಪ ಆಯುಷ್ ಬದಲು ಡೈವ್ ಹಾಕ್ಬಿಟ್ಟು ಕ್ಯಾಚ್ ಹಿಡಿದಿದ್ದಾರೆ. ಆ ಕ್ಯಾಚ್ನ ರಿವ್ಯೂ ಮಾಡೋಣ ಅನ್ನೋ ಥರ ಅಂಪೈರ್ ಹೋಗ್ತಾ ಇತ್ತು ಅಂದರೆ ಅಲ್ಲಿ ನೋ ಬಾಲ್ ಅಂತಾನೆ ಬರ್ತಾಯಿತ್ತು. ಅಲ್ಲಿ ಆಗಲೇ ಹಾಕೊಂಡು ಸೈನ್ ಹಾಕ್ಬಿಟ್ಟು ನೆಲದ ಮೇಲೆ ಅವನ ಅಜ್ಜಿ ಬಂತು ಗುರು ವಿಕೆಟ್ ಅಂತ ದಿಗ್ವಿಶ್ ಅವ್ರು. ಆಮೇಲೆ ಅವನ ಅಜ್ಜಿ ಶೇಪ್ ಔಟ್ ಆಗೋಗ್ಬಿಡ್ತು ದಿಗ್ವಿಶ್. ಸೈನ್ ಹಾಕಿಸ್ಕೊಂಡು ಔಟ್ ಆಗ್ಬಿಟ್ರು. ಹಂಗೇನೆ ಇವಾಗ LSG ಅವರು 14ನೇ ಓವರ್ ವಿಲ್ಲಾರ್ಗೆ ಕೊಟ್ಟಿದ್ದು ಅಂಡ್ ಶಾಬಾಜ್ ಅಹ್ಮದ್ಗೆ 15ನೇ ಓವರ್ ಕೊಟ್ಟಿದ್ದು. ಸರ್ಸರಿಯಾಗಿ ಕೊಟ್ರು, ಅಲ್ಲಿಂದ ಇಳಿಲೇ ಇಲ್ಲ. ನಾಯಿ ಅಡಿ ಪೀಡಿ ಚಚ್ಚಿ ಮುಗಿಸ್ಬಿಟ್ರು. ಲಾಸ್ಟ್ ಓವರ್ ಹೋಗ್ಲೇ ಇಲ್ಲ ಮ್ಯಾಚ್ ಅಲ್ಲಿ. ಆ ದಿಗ್ವಿಶ್ ಮಾತ್ರ ಕಾಮಿಡಿ ಆಗಿತ್ತು, ಮನ್ಕಾಡ್ ಮಾಡಕ್ ಹೋಗಿದ್ದು, ಆಮೇಲೆ ಆ ಸೈನ್ ಹಾಕಕ್ ಹೋಗಿದ್ದೆ ಅಲ್ದ ಮೇಲೆ ವಿಕೆಟ್ ಬಂದ್ಬಿಟ್ಟಿದೆ ಅಂತ ಕಾಮಿಡಿ ಪೀಸ್ ಆಗೋಗ್ಬಿಟ್ರು ಇವತ್ತು ದಿಗ್ವಿಶ್ ಅವರು. ಅವನ ಅಜ್ಜಿ RCB ಇಂಟು ಕ್ವಾಲಿಫೈಯರ್ 1 ಅಷ್ಟೇ ಗುರು, ಏನು ಎಕ್ಸ್ಪ್ಲೈನ್ ಮಾಡುವಂಥದ್ದೆಲ್ಲ ಏನೂ ಇಲ್ಲ. ಜಿತೇಶ್ ಶರ್ಮಾ ಜೊತೆಗೆ ಮಯಾಂಕ್ ಅಗರ್ವಾಲ್, ವಿರಾಟ್ ಕೊಹ್ಲಿ ಜೊತೆಗೆ ಫಿಲ್ ಸಾಲ್ಟ್ ಎಲ್ಲರೂ ಸೇರ್ಕೊಂಡು ಆಲ್ ಓವರ್ ಕಲೆಕ್ಟಿವ್ ಪರ್ಫಾರ್ಮೆನ್ಸ್ ಇಂದ ಧ್ವಂಸ ಮಾಡಿ ಇಟ್ಟಿದ್ದಾರೆ ಇವತ್ತು ಲಕ್ನೋ ಸೂಪರ್ ಜೈಂಟ್ಸ್ನ. ಆ್ಯಂಡ್ GT ಅವರು ಆ ಸೈಟ್ಗೆ ಹೋಗಿ ಕೂತ್ಕೊಂಡಿದ್ರಲ್ಲ, ಅದಕ್ಕೂ ಕೂಡ ಹೋಮ ಮಾಡಿದ್ದಾರೆ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್.